ಅಲ್ಲ ಇನ್ನೊಂದು ಮಾತು ಹೇಳಿದರೆ DK ಶಿವಕುಮಾರ್ ಅವರಿಗೆ ಶಾಸಕರ ಸಂಖ್ಯೆ ಹೆಚ್ಚಿಗೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಈಗ ಇದು ಯಾವುದು ಡಿಸ್ಕಷನ್ ವಿಷಯ ಅಲ್ವೇ ಅಲ್ವಲ್ಲ. When he said I will continue as Chief Minister for 5 years, that's the end of it. ಅಲ್ಲ ಇದು ಯಾಕೆ ಜೀವಂತವಾಗಿಡೋಕೆ ಪ್ರಯತ್ನ ಪಾರ್ಟಿ ಏನು ಡಿಸ್ಕಸ್ ಮಾಡಿಲ್ವಲ್ಲ, ಹೈಕಮಾಂಡ್ ಏನು ಹೇಳಿಲ್ವಲ್ಲ. ಬಿಜೆಪಿ ಮೂವ್ಮೆಂಟ್ ಕಾಯ್ತಾ ಇದೆ ಅಂತ ಸರ್. ನ್ಯಾಚುರಲಿ ಅವ್ರಿಗೆ ನೋಡ್ತಾ ಇದ್ದಾರೆ, ಹೆಂಗಾರು ಹಿಂದ್ಗಡೆ ಬಾಗಿಲಿಂದ ಬಂದು ಅಭ್ಯಾಸ ಆಗಿದೆ ಬಿಡ್ಕೋಬಹುದು ಅಂತ, ಅದಕ್ಕೆ ಆಸ್ಪದ ಇಲ್ಲ ಅಷ್ಟೇ. ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹಿಸುವ ಸಂದರ್ಭದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಏನು ಹೇಳಿದ್ದಾರೆ? ಬಂದಂತ ಸುರ್ಜೆ ಅವರು ಏನು ಹೇಳಿದ್ದಾರೆ? ನಿಮ್ಮ ಮುಂದೆನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಇಶ್ಯೂ ಹೇಳಿದಾರಲ್ವಾ. ಹೇಳಿದ್ಮೇಲೆ ಮುಗಿತಲ್ಲ. ಈಸ್ ಅವರ್ ಇನ್ಚಾರ್ಜ್ ಸೆಕ್ರೆಟರಿ. ಶಾಸಕರು ಸಚಿವರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಇರ್ಬೋದು. ಶಾಸಕರಿಗೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಬೇಕು, ಅವರು ದೂರದಿಂದ ಬಂದಿರ್ತಾರೆ, ಕೆಲವು ಮಿನಿಸ್ಟ್ರುಗಳು ಊರಲ್ಲಿ ಇರೋದಿಲ್ಲ, ಕೆಲವು ಟೂರ್ ಹೋಗಿರ್ತಾರೆ, ಬಂದ ಸಂದರ್ಭದಲ್ಲಿ ಸಿಕ್ಕದೇ ಇರ್ಬೋದು. ಸಹಜವಾಗಿ ಅವ್ರಿಗೆ ಬಂದು ಅವರು ವಾಪಸ್ ಹೋಗ್ತಾರೆ, ಸಹಜವಾಗಿ ಅವ್ರಿಗೆ ಅಸಮಾಧಾನ ಆಗುತ್ತೆ, ಬೇಸರ ಆಗುತ್ತೆ. ಅದನ್ನು ಫೋನ್ನಲ್ಲೂ ದೂರ ಸಂಪರ್ಕ ಮಾಡ್ಕೊಂಡು ಏನು ಸಮಸ್ಯೆ, ಏನು ಬಂದಿರಿ, ನಾ ಇರಲಿಲ್ಲ, ಈ ಥರ ಮಾತಾಡಬೇಕು. ನಾನು ಯಾಕೆ ನನ್ನ ಸೇರಿಸಿ ಎಲ್ಲರೂ ಆ ಥರ ಮಾಡಬೇಕು. ದಟ್ ಇಸ್ ಸಿದ್ದರಾಮಯ್ಯರು ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು, ನಮ್ಮ ಹೈಕಮಾಂಡ್ ಅವ್ರ ನಾಯಕತ್ವವನ್ನು ಬಳಸ್ಕೊಳ್ಳುತ್ತೆ ಅನ್ನುವಂತ ಮಾತು ಹೇಳ್ತಾರೆ. ಅಂದ್ರೆ ಅವ್ರು ಏನಾದ್ರು ದೆಹಲಿ ಮಟ್ಟಕ್ಕೆ ಹೋಗ್ತಾರೆ ಸರ್? ಅವರು ಬಿಗಿನಿಂಗಿಂದ ಕ್ಲಿಯರ್ ಮಾಡಿದ್ದಾರೆ, ನನಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನನ್ನ ರಾಜಕಾರಣಿಗಳು ಕರ್ನಾಟಕದಲ್ಲಿ ಅಂತ ಸ್ಪಷ್ಟವಾಗಿ ಡೇ ಒನ್ನಿಂದ ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಲ ಆಗೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನು, ಅವರ ನಾಯಕತ್ವವನ್ನು ಬಳಸ್ಕೊಂಡು ಪಕ್ಷ ಬಲ ಆಗೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಈ ವಿಲ್ ರಿಮೈನ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಆಯ್ತಾ? ಥ್ಯಾಂಕ್ ಯು.